ಹೀರೋಯಿನ್ಗೆ ಆಕ್ಚುಲಿ ಒಂದು ಸ್ಟಂಟ್ ನ ಕಂಪೋಸ್ ಮಾಡಿದೀರಾ. ಏನ್ ಹೇಳ್ತೀವಿ ಯಾವ ಶಾಟನು ಇದಾಗಲ್ಲ ಅಂತಾನೆ ಅವ್ರ ಬಾಯಲ್ಲಿ ಬಂದಿಲ್ಲ. ಏನಿದು ಈ ಗಟ್ಟಿತನದ ಹಿಂದಿರುವ ರಹಸ್ಯ? ನನಗೆ ಇನ್ಸ್ಪಿರೇಷನ್ ನಾನು ಅವಾಗ ಹೇಳ್ದಂಗೆ ನನಗೆ ಪುನೀತ್ ರಾಜ್ಕುಮಾರ್ ಸರ್. ಅದನ್ನ ನಾನು ಏನಕ್ಕೆ ನೆನಪಾಗುತ್ತಂದ್ರೆ ಪುನೀತ್ ಸರ್ ನೆನಪಾಗ್ತಾರೆ. ಜಾಕಿ ಸಿನಿಮಾದಲ್ಲಿ ಫೈಟ್ ಮಾಡ್ಬೇಕಾದ್ರೆ ಅಣ್ಣ ಈ ತರ ಹಂಗೆ ಹೊಡಿ ರಾಪ್ ಅಂತ ಹೊಡೆದ್ಬಿಟ್ಟು ಕೂದಲೆಲ್ಲ ಫುಲ್ ಹಚ್ಕೋತ ಮರದ ಮೇಲ್ಗಡೆಯಿಂದ ಆ ಜಂಪ್ ಶಾಟ್ ಎಲ್ಲ ಇತ್ತು, ಹಂಗೆ ಒಂದೇ ಶಾಟ್ ಟಕ್ ಅಂತ ಬಂದ್ಬಿಟ್ರು. ಆಸೆ ಇತ್ತು ಒಂದು ಫ್ರೇಮ್ ಅಲ್ಲಿ ಆ ಬೆಂಕಿ ಕಿಡಿಗಳೆಲ್ಲ ಕಾಣಿಸ್ಬೇಕು. ಕ್ರೆಡಿಟ್ಸ್ ಗೋಸ್ ಟು ದಿ ಡೈರೆಕ್ಟರ್ ಬಿಕಾಸ್ ಹಿ ಇಸ್ ದಿ ಕ್ಯಾಪ್ಟನ್ ಆಫ್ ದಿ ಶಿಪ್. ಸ್ನೇಹಿತರೆ, ನಾನಿನ್ನ ಬಿಡಲಾರೆ ಚಿತ್ರತಂಡದ ಜೊತೆಗೆ ನಾನು ಮಾತಾಡ್ತಾ ಇದ್ದೆ. ಸೊ ಶ್ರೀಧರ್ ಸರ್, ಹಿರಿಯ ನಟರಾದಂತಹ ಶ್ರೀಧರ್ ಸರ್ ಕೆಲವೊಂದಷ್ಟು ವಿಷಯಗಳನ್ನ ಹಂಚ್ಕೊಂಡ್ರು. ಸದ್ಯಕ್ಕೆ ನಮ್ಮ ಜೊತೆಗೆ ಈ ಸಿನಿಮಾದಲ್ಲಿ ಒಂದು ಪ್ರಮುಖವಾದಂತಹ ಒಂದು ಆಕ್ಷನ್ ಸ್ಟಂಟ್ ಸೀಕ್ವೆನ್ಸಸ್ ಅನ್ನ ಕೊರಿಯೋಗ್ರಾಫ್ ಮಾಡಿರುವಂತಹ ಡ್ಯಾನಿ ಮಾಸ್ಟರ್ ಕೂಡ ಇದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ಲೇಡಿ ಅಂದ್ರೆ ಹೀರೋಯಿನ್ಗೆ ಆಕ್ಚುಲಿ ಒಂದು ಸ್ಟಂಟ್ ನ ಕಂಪೋಸ್ ಮಾಡಿದೀರಾ. ಸೊ ಎಷ್ಟು ಚಾಲೆಂಜಿಂಗ್ ಅಂತ ಅನ್ನಿಸ್ತು? ಸೊ ಎಷ್ಟರ ಮಟ್ಟಿಗೆ ಅವರು ಮಾಡಿದಾರೆ ನಿಮ್ ಪ್ರಕಾರ ಅಂಬಾಲಿ ಭಾರತಿ ಅವರು? ಅಂಬಾಲಿ ಭಾರತಿ ಅವರು ನಿಜವಾಗ್ಲೂ, ಯಾಕಂದ್ರೆ ನಾನು ಆ ಫಿಲಮ್ ಅಲ್ಲಿ ನವೀನ್ ಸರ್ ಈ ತರ ಒಂದು ಫೈರ್ ಫೈಟ್ ಬರುತ್ತೆ ಈ ತರ ಅಂತ ಹೇಳಿದಾಗ ಯಾರು ಈ ತರ ಮೇಡಮ್ ಅಂತಾರ ಪ್ರೊಡ್ಯೂಸರ್ ಅವರೇ ಒಂದು ಹೀರೋಯಿನ್ ಆಗಿ ಮಾಡ್ಬೇಕು ಅಂತ ನಾನು ನೋಡಿದೆ. ಪಾಪ ಅವರು ಇವ್ ಮಾಡ್ತಾರ ಏನೋ ಹಿಂಗೆ ಅನ್ಕೊಂಡೆ. ಬಟ್ ನಾವು ಪ್ರತಿ ಒಂದು ಶಾರ್ಟ್ ಅನ್ನು ನಾವು ಫಸ್ಟ್ ಡೇ ಬರುವಾಗ ಪ್ರಪಂಚ ತಗೊಂಡೆಲ್ಲ ಹೊಡಿತಾರೆ. ಆಗ ನಾನು ಹೇಳಿದೆ ಮೇಡಮ್ ಈ ತರ ಹಿಂಗೆ ಹ್ಯಾಂಡ್ ಕೊಡ್ಬೇಕು, ಈ ತರ ಹಿಂಗ್ ಹೊಡಿಬೇಕಂತ. ಅವಾಗ ಏನಾಗೋಯ್ತು, ಆ ಡಿಪಾರ್ಟ್ಮೆಂಟ್ ಅವ್ರಿಗೆ ಫಸ್ಟ್ ನಾವು ಸೇಫ್ಟಿಗೆ ಅಂತ ಹೇಳಿರ್ತೀವಿ, ಈ ಜೈಲ್ ತಗೊಂಡ್ ಬನ್ನಿ ಇದ್ ಮಾಡಿ ಅಂತ. ಅವರು ಅಲ್ಲಿ ಸಿಕ್ಕಿಲ್ಲ ಇಲ್ಲಿ ಸಿಕ್ಕಿಲ್ಲ ಅಂತ ಮರ್ಬಿಟ್ಟು ಏನೋ ತಂದಿಲ್ಲ. ನಾನು ಹೆಂಗ್ ಮಾಡಿಸ್ಬೇಕು, ಇನ್ನು ಶೂಟಿಂಗು ಬೇರೆ ನಿಲ್ಸಕ್ಕಾಗಲ್ಲ. ಮೇಡಮ್ಗೆ ಬರೀ ಇದು ಕೋಲ್ಡ್ ಪಾಂಡ್ಸ್ ಕ್ರೀಮ್ ನ ತಂದ್ಬಿಟ್ಟು ಸ್ವಲ್ಪ ಮಾತ್ರ ಇದ್ ಮಾಡ್ಬಿಟ್ಟು ಪಾಪ ಹಂಗೆ ಮಾಡಿಸ್ತು. ಫಸ್ಟ್ ಇದ್ರಲ್ಲೇ ಪಾಪ ಅವ್ರಿಗೆ ಇಲ್ಲಿ ಸ್ವಲ್ಪ ಸುಟ್ಟೋಗ್ತು, ಮತ್ತೆ ಕೈಗೆ ಸ್ವಲ್ಪ ಇದಾಯ್ತು, ಸ್ವಲ್ಪ ಏರ್ಸ್ ಎಲ್ಲಾನು ಪಾಪ ಅವ್ರ ಏರ್ಸ್ ಎಷ್ಟು ಉದ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಪಾಪ ಹಿಂಗಂತಾರೆ ಏರ್ಸ್ ಅಲ್ಲ ಹಂಗಂಗೆ ಬರ್ತಾ ಇದೆ. ಆಗ ನಾನ್ ಪಾಪ ಮೇಡಮ್ ಸಾರಿ ಈ ತರ ಹಿಂಗೆ ಅಯ್ಯೋ ಏನ್ ಮಾಸ್ಟರ್ ನೀವು ಹೇಳ್ತೀರೋ, ಮಾಡೋಣ ಮೇಡಮ್. ಇಲ್ಲ ನೀವು ಮಾಡೋಣ, ನೀವು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡ್ತಾ ಇದ್ದೀರಾ, ಮಾಡೋಣ ಅಂತ. ಅದೇ ತರ ಪಾಪ 2 days ಪಾಪ ಅವರು ನಿಜವಾಗ್ಲೂ ತುಂಬಾ ರಿಸ್ಕ್ ತಕೊಂಡು ಒಂದೊಂದು ನಾವ್ ಏನ್ ಹೇಳ್ತೀವಿ ಯಾವ ಶಾಟನು ಇದಾಗಲ್ಲ ಅಂತಾನೆ ಅವ್ರ ಬಾಯಲ್ಲಿ ಬಂದಿಲ್ಲ. ಅದನ್ನ ನಾನು ಏನಕ್ಕೆ ನೆನಪಾಗುತ್ತಂದ್ರೆ ಪುನೀತ್ ಸರ್ ನೆನಪಾಗ್ತಾರೆ. ನಾನು ಅವತ್ತೊಂದ್ಸರಿ ಹೇಳಿದ್ದೆ, ಯಾಕಂದ್ರೆ ಅದು ನಿಜವಾಗ್ಲೂ ಮಾಡುವಾಗ, ಯಾಕಂದ್ರೆ ಪುನೀತ್ ಸರ್ ಜಾಕಿ ಸಿನಿಮಾ ಮಾಡುವಾಗ ಒಂದೊಂದು ಫೈಟ್ ಒಂದೊಂದು ಕಂಪೋಸ್ ಮಾಡುವಾಗ ಅವರೇ ನೆನಪಾಗ್ತಾ ಮೇಡಮ್ಗೂ ಕೂಡ ಹಂಗೇನೆ ನಾನು ಒಂದು ಕಂಪೋಸ್ ನಾನು ಮಾಡಿಸ್ದೆ. ಪ್ರತಿಯೊಂದು ಶಾಟನ್ನು ತುಂಬಾ ಅದ್ಭುತ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ. ಯಾಕಂದ್ರೆ ನೋಡಿ, ಅವರು ಫೈಟ್ ಕಲ್ತವ್ರು ಗೊತ್ತಿಲ್ಲ, ಒಟ್ನಲ್ಲಿ ನಾವ್ ಹೇಳೋ ಶಾಟ್ ಎಲ್ಲ ಯಾವ್ದು ಆಗಲ್ಲ ಅಂದಿಲ್ಲ, ಎಲ್ಲಾ ಶಾಟ್ ಪ್ರತಿಯೊಂದು ಮಾಡಿದ್ರು ಬೆಂಕಿಯಲ್ಲೇನೆ. ಆಮೇಲೆ ರೋಪ್ ಶಾಟ್ಸ್ ಇತ್ತು, ರೋಪನ್ನು ಕೂಡ ಮಾಡಿದ್ರು. ಮರದ ಮೇಲ್ಗಡೆಯಿಂದ ಆ ಜಂಪ್ ಶಾಟ್ ಎಲ್ಲ ಇತ್ತು, ಹಂಗೆ ಒಂದೇ ಶಾಟ್ ಟಕ್ ಅಂತ ಬಂದ್ಬಿಟ್ರು. ನಿಜವಾಗ್ಲೂ ಅವ್ರ ಧೈರ್ಯ ಮೆಚ್ಚಬೇಕು ನಿಜವಾಗ್ಲು. ಯಾಕಂದ್ರೆ ಆವಾಗ ಇದ್ರಲ್ಲಿ ನಮ್ಮ ಇದ್ರಲ್ಲಿ ಆಕ್ಷನ್ ಅಂದ್ರೆ ಮಾಲಾಶ್ರೀ ಅವರೆಲ್ಲ ಇದ್ರು. ನಿಜವಾಗ್ಲೂ ಅಂಬಾಲಿ ಭಾರತಿ ಅವರೇ, ನಿಮ್ಗೆ ನಿಜವಾಗ್ಲೂ ಒಂದು ಒಳ್ಳೆ ಆಕ್ಷನ್ ಹೀರೋಯಿನಿ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ. ನಿಜವಾಗ್ಲೂ ನವೀನ್ ಸರ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಂದು ಒಳ್ಳೆ ಆಕ್ಚುಲಿ ಯಾಕಂದ್ರೆ ನಾವು ಹೊಗಳ್ಕೊತಾ ಇಲ್ಲ, ಒಂದು ಕಲೆ ಅನ್ನೋದು ಎಲ್ಲಾರ್ಗು ಬರಲ್ಲ, ಅದು ಬಂದಿದೆ ಅವ್ರ ಹತ್ರ ಇದೆ. ನಿಜವಾಗ್ಲೂ ಒಳ್ಳೇದಾಗ್ಬೇಕು ಅವ್ರಿಗೆ. ಅವ್ರ ಬ್ಯಾನಿಂದ ಒಳ್ಳೊಳ್ಳೆ ಆಕ್ಷನ್ ಸಿನಿಮಾ ತೆಗಿರಿ, ನಾವು ಸಪೋರ್ಟ್ ಖಂಡಿತ ಇರ್ತೀವಿ. ನವೀನ್ ಸರ್ ನೆಕ್ಸ್ಟ್ ನಿಮ್ ಡೈರೆಕ್ಷನ್ ಒಂದು ಒಳ್ಳೆ ಆಕ್ಷನ್ ಸಿನಿಮಾ ಬರ್ಬೇಕು ಅನ್ನೋದು ನಮ್ಮ ಆಸೆ. ಚೆನ್ನಾಗಿ ಮಾಡ್ತಾರೆ, ಈ ತರದೊಂದು ಕಾಂಪ್ಲಿಮೆಂಟ್ ಬರೋದು ರೇರ್. ಅದು ಯಾಕಂದ್ರೆ ನಾನು ಎಷ್ಟೋ ಸಿನಿಮಾಗಳನ್ನ ಮಾಡಿದ್ದೀನಿ ಸರ್, ಎಷ್ಟೋ ಸುಮಾರು ಸಿನಿಮಾಗಳನ್ನ ಮಾಡಿದೀನಿ. ಈಗ ಮೊನ್ನೆ ಯಾವುದೋ ಒಂದು ಸಿನಿಮಾ ಮಾಡಿದೆ, ಅದು ಒಂದು ಫೈರ್ ಇದ್ದಿತ್ತು. ಹಿಂದಿಯವ್ರು ಯಾರೋ ಅಂದ್ರೆ ಒಂದ್ ಮಾನಿಟರ್ ಮಾಡು, ಎಲ್ಲಿ ಸುಟ್ಟೋಗ್ಬಿಡುತ್ತಾ, ಇದು ಡಮ್ಮಿ ಇಲ್ವಾ, ಅದಿಲ್ವ, ಇದು CG ಮಾಡ್ಕೋಬಹುದಾಗಿತ್ತಲ್ಲ ನೀವು, ಇದೇನಕ್ಕೆ ಅದೇನಕ್ಕೆ ಏನೇನೋ ಪ್ರಶ್ನೆಗಳನ್ನ ಕೇಳಿದ್ರು. ನಾವು ಒಂದ್ CG ಇಲ್ಲ, ಒಂದ್ ಏನು ಇಲ್ಲ, ಎಲ್ಲ ಲೈವ್ ಆಗಿ ಎಲ್ಲ ಡೈರೆಕ್ಟ್ ಆಗಿ ಹೊಡೀರಿ ಹಂಗೆ ಮಾಡಿ ಡೈರೆಕ್ಟ್ ಆಗಿ ಹೊಡಿಸ್ತು. ಅದು ನೋಡಿ, ಒಂದು ಹೀರೋ ಹೊಡಿಸೋದು ಬೇರೆ, ಒಂದು ಹೀರೋಯಿನ್ ಒಂದು ಅವ್ರು ಮಾಡೋದು ಒಂದು ಬೇರೆ ತರ ಅಲ್ವಾ. ಅದನ್ನ ನಿಜವಾಗ್ಲೂ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತೆ ವೀರೇಶ್ ಅವರು ಅಷ್ಟೇನೆ, ಒಂದು ಕ್ಯಾಮ್ರಾಮನ್ ಅವರು ತುಂಬಾ ನೀಟಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ. ಒಂದು ಡೈರೆಕ್ಟ್ ಹೆಂಗೆ ಕತೆ ಒಂದು ನಮ್ಗೆ ಈ ತರ ಹೇಳ್ಕೊಟ್ಟು ಅದೇ ತರ ನೀಟಾಗಿ ಒಂದು ಇದು ಮಾಡಿದ್ದಾರೆ. ನಿಜವಾಗ್ಲೂ ಒಳ್ಳೇದಾಗ್ಬೇಕು. ಥ್ಯಾಂಕ್ ಯು ಮಾಸ್ಟರ್. ಆಕ್ಚುಲಿ ನಾನು ಮಾಸ್ಟರ್ ಬಗ್ಗೆ ಒಂದು ಮಾತು ಹೇಳ್ಬೇಕಿತ್ತು. ಟೀಸರ್ ಲಾಂಚ್ ಅಲ್ಲಿ ಮಾಸ್ಟರ್ ಒಂದು ಮಾತು ಹೇಳಿದ್ರು, ಈಗಲೂ ಅದೇ ಮಾತು ರಿಪೀಟ್ ಮಾಡಿದ್ರು, ಅಪ್ಪು ಸರ್ ನೆನಪಾದ್ರು ಅಂತ.
ಅದು ಆಕ್ಚುಲಿ ತುಂಬಾ ದೊಡ್ಡ ಕಾಂಪ್ಲಿಮೆಂಟ್ ಮಾಸ್ಟರ್ ನನಗೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಮೇಡಮ್, ಅದು ಯಾಕಂದ್ರೆ ನಾವೇನು ಸುಮ್ನೆ ಮಾಡ್ತಾ ಇರೋದಲ್ಲ, ಅದು ಬಂದ್ಬಿಡುತ್ತೆ ಅದು. ಯಾಕಂದ್ರೆ ನಾವೀಗ ಅಪ್ಪು ಸರ್ಗೆ ಜಾಕಿ ಸಿನಿಮಾದಲ್ಲಿ ಫೈಟ್ ಮಾಡ್ಬೇಕಾದ್ರೆ ಅಣ್ಣ ಈ ತರ ನಂಗೆ ಹೊಡಿ ರಾಪ್ ಅಂತ ಹೊಡೆದ್ಬಿಟ್ಟು ಕೂದಲೆಲ್ಲ ಫುಲ್ ಹಚ್ಕೋತು, ಅವರು ಇಬ್ರು ಇದೆಲ್ಲ ಬಿಚ್ಕೋತು. ಆಮೇಲೆ ಎಲ್ಲ ಭಯ ಪಟ್ಕೊಂಡ್ರು, ಇಲ್ಲ ಅಣ್ಣ ನೀವು ಮಾಡೋಣ, ತುಂಬಾ ಚೆನ್ನಾಗಿ ಕಂಪೋಸ್ ಮಾಡ್ತಾರೆ, ಮಾಡೋಣ ಅದೆಲ್ಲ ಏನಿಲ್ಲ ಮಾಡೋಣ. ಹಂಗೆ ಇವರು ಪಾಪ ನೋಡಿ ಎಲ್ಲ ಒಂದು ಸುಟ್ಟೋಯ್ತು, ತುಂಬು ಸುಟ್ಟೋಯ್ತು, ಎಲ್ಲ ತರನು ಇದಾಯ್ತು. ಅವ್ರ ಕೋಪರೇಟ್ ಹೆಂಗಿತ್ತಂದ್ರೆ ಇಲ್ಲ ಮಾಡೋಣ, ಏನ್ ಬೇಕಾದ್ರೂ ಮಾಡೋಣ. ಬೇರೆಯವ್ರದೇ ಶೂಟಿಂಗ್ ಆದಂಗೆ ಹಿಂಗೆ ಅಂತಿದ್ರು. ನಿಜವಾಗ್ಲೂ ಗ್ರೇಟ್ ಅದು. ಇಲ್ಲ ಮೇಡಮ್, ಯಾಕಂದ್ರೆ ಹೊಗಳ್ಕೊತಾ ಇಲ್ಲ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅದು ನಮಗ್ ಗೊತ್ತು. ಏನಿದು ಈ ಗಟ್ಟಿತನದ ಹಿಂದಿರುವ ರಹಸ್ಯ? ಈಗ ಅವ್ರು ಹೇಳಿದ ತಕ್ಷಣ ಫೈರ್ ಫೈಟ್ ಅಂತಾರೆ, ಪುನೀತ್ ಸರ್ ಕಂಪೇರ್ ಮಾಡ್ತಿದ್ದಾರೆ ಆಫ್ ಕೋರ್ಸ್, ಬಟ್ ಅಷ್ಟೇ ಚೆನ್ನಾಗಿ ಮಾಡಿದ್ರಿ ಅಂತ ಕೂಡ ಹೇಳ್ತಿದ್ದಾರೆ. ಏನಿತ್ತು ಅವಾಗ, ಏನ್ ತಲೆಯಲ್ಲಿ ಓಡ್ತಾ ಇದ್ ನಿಮ್ಗೆ? ಸರ್ ಆಕ್ಚುಲಿ ಒಂದ್ ಮಾತು, ಅದಕ್ಕೂ ಮುಂಚೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಪುನೀತ್ ರಾಜ್ಕುಮಾರ್ ಇಸ್ ಅ ಬಿಗ್ ನೇಮ್ ಅಂಡ್ ಅವ್ರನ್ನ ನಾವು ಎಲ್ಲೂ ಒಂಚೂರು ಹತ್ರ ಬರಕ್ಕೂ ಅಂದ್ರೆ ಇಟ್ಸ್ ಅ ಬಿಗ್ ಡೀಲ್ ಫಾರ್ ಅಸ್. ಸೊ ನನ್ನ ಪ್ರಕಾರ ಅವ್ರ ಕಾಳು ಧೂಳ್ ಸಮಾನು ನಾವಿಲ್ಲ ಸರ್, ಈಗ ಬರ್ತಾ ಇದ್ದೀವಿ. ಬಟ್ ಮಾಸ್ಟರ್ ಕಡೆಯಿಂದ ಕಾಂಪ್ಲಿಮೆಂಟ್ ಸಿಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಸರ್ ತರ ನೆನಪಾದ್ರು, ಅಥವಾ ಅವರು ಇಷ್ಟು ದಿಟ್ಟಾಗಿ ಫೈಟ್ ಮಾಡಿದ್ರು, ನಾನು ಅಷ್ಟು ದಿಟ್ಟಾಗಿ ಫೈಟ್ ಮಾಡಿದ್ದೀನಿ ಅಂತ ಹೇಳಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಅಂಡ್ ಎಲ್ಲೋ ಒಂದ್ ಕಡೆ ಅವ್ರ ಆಶೀರ್ವಾದ ನಮ್ ಜೊತೆ ಇದೆ ಅಂತ ನಾನು ಭಾವಿಸ್ತೀನಿ. ಬಿಕಾಸ್ ಈ ತರ ಒಂದ್ ಸಿನಿಮಾ ಮಾಡ್ಬೇಕು, ಈ ತರ ಒಂದ್ ಫೈಟ್ ಮಾಡ್ಬೇಕು ಅಂತಂದ್ರೆ ನಿಜವಾಗ್ಲೂ ಒಂದ್ ಇನ್ಸ್ಪಿರೇಷನ್ ಅಂತಂದ್ರೆ ಅಪ್ಪು ಸರ್. ಡಾನ್ಸ್ ಅಲ್ಲಿ, ಆಕ್ಟಿಂಗ್ ಅಲ್ಲಿ ಅವ್ರ ದೊಡ್ಡತನ, ದ ಕೈಂಡ್ ಪರ್ಸನ್ ಹಿ ವಾಸ್. ಸೊ ಅದೆಲ್ಲ ನೆನಪಾದ್ರೆ ಅವ್ರ ಆಶೀರ್ವಾದ ನಮ್ ಸಿನಿಮಾ ಇದೆ ಅಂತ ನಾನು ಭಾವಿಸ್ತೀನಿ ಸರ್. ನೀವು ಕೇಳಿದ ಪ್ರಶ್ನೆಗೆ ಗಟ್ಟಿತನದ ರಹಸ್ಯ ಈ ಕ್ರೆಡಿಟ್ ನಾನು ನಮ್ಮ ಮನೇಲಿ ಇರೋಂತ ನಾನ್ 3 ತ್ರಿದೇವಿಗಳಂತ ನಾನು ಹೇಳಿದ್ದೆ ಟೀಸರ್ ಲಾಂಚ್ ಅಲ್ಲಿ. ನನ್ನ ಅಜ್ಜಿ, ಚಿಕ್ಕಮ್ಮ ಮತ್ತೆ ಅಮ್ಮ 3 ಜನ. ಅವರು ಊಟಕ್ಕೆ ಏನ್ ಕೊಡ್ತಾರ ಅವ್ರು ಆಕ್ಚುಲಿ? ಜೋಳದ ರೊಟ್ಟಿ ಸರ್, ಜೋಳದ ರೊಟ್ಟಿ, ಚಟ್ನಿ, ಖಾರ, ಅಷ್ಟೇ. ಹಾರ್ಲಿಕ್ಸ್ ಬೂಸ್ಟ್ ಇರಲಿಲ್ಲ. ಒಳ್ಳೆ ಹೆಲ್ತಿ ಅಲ್ವಾ? ಜೋಳದ ರೊಟ್ಟಿ ಇದ್ರೆ ಸಾಕು, ಏನು ಬೇಡ, ಯಾವ ಹಾರ್ಲಿಕ್ಸ್ ಬೇಡ, ಯಾವ ಬೂಸ್ಟ್ ಬೇಡ, ಅದೇ ನಮ್ಗೆ ಬೂಸ್ಟ್ ಇದ್ದಂಗೆ. ಜೋಳದ ರೊಟ್ಟಿ ನಿಮ್ಗೆ ಅದನ್ನ ಮಾಡ್ಕೊಡ್ತಾ ಇದ್ರು? ಎಲ್ಲ ಚೆನ್ನಾಗಿ ಊಟ ಎಲ್ಲ ಚೆನ್ನಾಗಿ. ಅಲ್ಲೇ ಉತ್ತರ ಕರ್ನಾಟಕ ಅಂದ್ರೆ ನಿಮ್ಗೆ ಗೊತ್ತು, ಅದು ಕಲಬುರ್ಗಿ ಸೈಡ್. ಚೆನ್ನಾಗಿ ಊಟದಲ್ಲಿ ಅಂತೂ ಯಾವ ಕಾಂಪ್ರಮೈಸ್ ಇಲ್ಲ, ಅಥವಾ ಹೊರಗಡೆ ಊಟ ಇಲ್ಲ. ಸೊ ಊಟ ಚೆನ್ನಾಗಿದ್ರೆ ದೇಹ ಚೆನ್ನಾಗಿರುತ್ತೆ. ಶಕ್ತಿಯ ರಹಸ್ಯ ಜೋಳದ ರೊಟ್ಟಿ. ನೀವು ಮೊದ್ಲೇ ಅಂದ್ರೆ ಯೋಚನೆ ಮಾಡ್ಕೊಂಡಿದ್ರ, ಅಂದ್ರೆ ಕಥೆಗೆ ಎಷ್ಟು ಅವಶ್ಯಕತೆ ಇತ್ತು ಆ ಒಂದು ಆಕ್ಷನ್ ಸೀಕ್ವೆನ್ಸ್? ಸರ್ ಖಂಡಿತವಾಗ್ಲೂ ಅವಶ್ಯಕತೆ ಇತ್ತು. ಯಾಕಂದ್ರೆ ಒಂದು ಇಲ್ಲಿವರೆಗೂ ನಾವು ನೋಡ್ಕೊ ಬಂದಿರೋ ಸಿನಿಮಾಗಳಲ್ಲಿ ಆಕ್ಷನ್ ಸಿನಿಮಾ ಅಂತ ಬಂದಾಗ ಒಂದು ಫೈಟ್, ಒಂದು ಹೊಡೆದ್ರೆ 4 ಜನ ಎಗರು ಹೋಗ್ತಾರೆ, ಒಂದು ಹೀರೋಗಳು ಮಾಡೋದೆಲ್ಲ ನೋಡ್ಕೊ ಬರ್ತೀವಿ. ಅದು ಒಂದು ಹೀರೋಯಿನ್ ಕೈಲಿ ಮಾಡಿಸ್ಬೇಕಂತಂದಾಗ ಅದು ತುಂಬಾ ಯೋಚನೆ ಮಾಡೋದೇ ತುಂಬಾ ಕಷ್ಟ. ಯಾಕಂದ್ರೆ ಹೀರೋಗಳಾದ್ರೆ ಏನೋ ಮಾಡಿಸ್ಕೊಬಹುದು, ಇದ್ ಮಾಡ್ಬೋದು. ಬಟ್ ಒಂದು ಹುಡುಗಿನ ಹಿಡ್ಕೊಂಡು ನಾವು ಹೀರೋಯಿನ್ ಕೈಲಿ ಫೈಟ್ ಮಾಡಿಸ್ಬೇಕು, ಅದು ಕನ್ವಿನ್ಸ್ ಆಗ್ಬೇಕು. ಅದಕ್ಕೋಸ್ಕರ ಏನೋ ಈಗ ಇವ್ರು ಪ್ರೊಡ್ಯೂಸ್ ಮಾಡ್ತಾವ್ರೆ, ಹೀರೋಯಿನ್ ಇವ್ರು ಆಕ್ಷನ್ ಕ್ವೀನ್ ತರ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿರೋದಲ್ಲ. ಕತೆಗೆ ಬೇಕಾಗಿತ್ತು ಅದನ್ನ. ಯಾಕಂದ್ರೆ ಫಸ್ಟ್ ಇರ್ಲಿಲ್ಲ, ನಾವು ಸ್ಕ್ರಿಪ್ಟ್ ಮಾಡ್ತಾ ಯಾಕಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ನಿಮ್ಗೆ ಏನೋ ಒಂದು ಪೂಜೆ ಮಾಡಿ, ಏನೋ ಒಂದು ಲಾಸ್ಟ್ ಅಲ್ಲಿ ಒಂದು ಹೋಮವನ ಮಂತ್ರ ಘೋಷಗಳನ್ನ ಹಾಕೊಂಡು ಅಲ್ಲಿ ಏನೋ ಒಂದು ಕ್ಲೈಮ್ಯಾಕ್ಸ್ ನೋಡಿದೀವಿ. ನನಗೆ ಅದಕ್ಕಿಂತ ಬೇರೆ ಏನೋ ಡಿಫ್ರೆಂಟ್ ಆಗಿ ಬೇಕಾಗಿತ್ತು ನನಗೆ. ಅದು ಏನೋ ಸುಮ್ಮನೆ ಯಾರೋ ಹೊಡೆದ್ರು 4 ಜನ ಬಿದ್ದೋದ್ರು ಆ ತರ ಬೇಡ. ಬಟ್ ಒಂದು ಕಮರ್ಷಿಯಲಿ ನನಗೆ ಒಂದು ಆಕ್ಷನ್ ಆ ತರ ಬೇಕಾಗಿತ್ತು. ಅದಕ್ಕೆ ಒಂದು ರೀಸನ್ ಇದೆ, ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಏನಕ್ಕೆ ಈ ತರ ಒಂದು ದೊಡ್ಡ ಸೆಟ್ ಹಾಕಿ. ಅದು ಫಸ್ಟ್ ಟೈಮು ಒಂದು ಇಂಡಿಯನ್ ಫಿಲಮ್ ಹಿಸ್ಟ್ರಿನಲ್ಲಿ ನನಗೆ ಗೊತ್ತಿರೋಂಗೆ ರಾಘವೇಂದ್ರ ಸ್ವಾಮಿದು ಕೂಡ ಒಂದು ದೊಡ್ಡ ಸೆಟ್, ಅಷ್ಟು ದೊಡ್ಡ ಸೆಟ್ ಹಾಕ್ಬಿಟ್ಟು ನಾವು ಸಿನಿಮಾ ಶೂಟ್ ಮಾಡಿರೋದು. ಮತ್ತೆ ಈ ತರ ಒಂದು ಫೈಟ್ ನಾನು ಇಲ್ಲಿವರೆಗೂ ನಾನು ಎಲ್ಲೂ ನೋಡಿಲ್ಲ. ಬಟ್ ನಾನು ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆಲ್ಲ ಮೂಲ ಕಾರಣ ಡ್ಯಾನಿ ಮಾಸ್ಟ್ರು. ಏನಕ್ಕಂತಂದ್ರೆ ಅದು ಮಾತೇ ಬರಲ್ಲ ನಾನು ನಿಜವಾಗ್ಲೂ ಅಷ್ಟು. ಯಾಕಂದ್ರೆ ಅಷ್ಟು ಸಪೋರ್ಟಿವ್ ಆಗಿ ತುಂಬಾ ಅವ್ರಿಲ್ಲ ಅಂದ್ರೆ ಈ ಫೈಟು ಇದು, ಯಾಕಂದ್ರೆ ತುಂಬಾ ಇಡೀ ಸಿನಿಮಾ ಒಂದಾದ್ರೆ ಆ ಸಿನಿಮಾದಲ್ಲಿ ಒಂದು ಆತ್ಮ ಅಂತ ಹೇಳ್ತೀವಿ. ಮೊನ್ನೆ ಒಂದು ಸೋಲ್ ಆಫ್ ನಾನಿನ ಬಿಡಲಾರೆ ಅಂತ ಒಂದು ಸಾಂಗ್ ಬಿಟ್ಟಿದೀವಿ. ಅದು ಗ್ಲಿಮ್ಸ್ ತರ ಬಿಟ್ಟಿದ್ದೀನಿ ನಾನು. ಸಿನಿಮಾದಲ್ಲಿ ಬೇರೆನೇ ಇದೆ, ಅದೊಂದು ಚಿಕ್ಕದು ಗೊತ್ತಾಗ್ಲಿ, ಯಾಕಂದ್ರೆ ನಮ್ಮ ಎಫರ್ಟ್ ಏನು ಅಂತ ಗೊತ್ತಾಗ್ಬೇಕು ಅನ್ನೋದು ಕಾರಣಕ್ಕೋಸ್ಕರ ಬಿಟ್ಟಿದೀವಿ. ಅದು ಒಂದು ಇಡೀ ಸಿನಿಮಾದ ಒಂದು ಆತ್ಮ. ಅದೊಂದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಫೈಟು 4 ನಿಮಿಷ ಬರುತ್ತೆ. 4 ನಿಮಿಷ ರಿವೀಲ್ ಮಾಡ್ಬಿಟ್ರಿ ಕ್ಲೈಮ್ಯಾಕ್ಸ್? ಅಲ್ಲ, ಕ್ಲೈಮ್ಯಾಕ್ಸ್ ಅದೇ ಕ್ಲೈಮ್ಯಾಕ್ಸ್ ಅಲ್ಲ, ಪ್ರೀ ಕ್ಲೈಮ್ಯಾಕ್ಸ್ ಹತ್ರ ಅದು ಬರುತ್ತೆ. ಯಾಕಂದ್ರೆ ಪ್ಲೇಸ್ಮೆಂಟ್ ಹೇಳಿದ್ರೆ ಏನ್ ತೊಂದ್ರೆ ಇಲ್ಲ. ಬಟ್ ಏನಕ್ಕೆ ಬರುತ್ತೆ, ಏನ್ ತೊಂದ್ರೆ ಅದು ಯಾರಿಗೂ ಗೊತ್ತಿಲ್ಲ. ಅದು ಏನ್ ರೀಸನ್, ಅದು ಏನಕ್ಕೆ ಬರುತ್ತೆ
ಅಂದ್ರೆ ಈ ಕ್ಲೈಮ್ಯಾಕ್ಸ್ ಈ ತರ ಒಂದು ಫೈಟ್ ಇಟ್ಕೊಂಡೇನೆ ಈ ಫೈಟ್ ಆದ್ಮೇಲೆ ಕೂಡ ಕತೆ ಬೇರೆ ಇನ್ನೊಂದು ಟ್ವಿಸ್ಟ್ ತಗೊಳುತ್ತೆ. ಪ್ರೀ ಕ್ಲೈಮ್ಯಾಕ್ಸ್ ಇಂಟರ್ವಲ್ ಆದ್ಮೇಲೆ ಪ್ರೀ ಕ್ಲೈಮ್ಯಾಕ್ಸ್ ಹತ್ತತ್ರ ಇದ್ದಂಗೆ ಅದು ಬರುತ್ತೆ. ನಾನು ಈ ಫೈಟು ಆಗೋದಕ್ಕೆ ಮೂಲ ಕಾರಣನೇ ನಮ್ಮ ಡ್ಯಾನಿ ಮಾಸ್ಟ್ರು. ಯಾಕಂದ್ರೆ ನಾವು ಫಸ್ಟ್ ನಾವು ರೈಟಿಂಗ್ ಅಲ್ಲಿ ಬರ್ಕೊಂಡಾಗ ಈ ತರ ಒಂದು ವಿಷನ್ ನಮಗೆ ಬಂತು, ಒಂದು ಥಾಟ್, ಈ ತರ ಒಂದು ಫೈಟ್ ಮಾಡಿದ್ರೆ ಹಿಂಗಿರುತ್ತೆ. ಯಾಕಂದ್ರೆ ನಾವು ಅನ್ಕೊಳ್ಳೋದು ಪೆನ್ನು ಪೇಪರ್ ಇಟ್ಕೊಂಡು ಯೋಚನೆ ಮಾಡಿ ಕಲ್ಪನೆ ಮಾಡ್ಕೊಳ್ಳೋದು ತುಂಬಾ ಸಾವಿರ ಮಾಡ್ಕೊಬಹುದು. ಅದೇ ತರ ನಾವು ಆನ್ ಸ್ಕ್ರೀನ್ ಮೇಲೆ ತರಬೇಕು ಅಂತಂದ್ರೆ ತುಂಬಾ ಡಿಫಿಕಲ್ಟ್ ಇದೆ. ಆ ಸ್ಪಾಟ್ಗೆ ಹೋದಾಗ ಏನೋ ಪ್ರಾಬ್ಲಮ್ ಆಯ್ತು, ಲೈಟಿಂಗ್ ಸರಿ ಇಲ್ವೋ, ಅಷ್ಟು ನಾವು ಅನ್ಕೊಂಡಂಗೆ ಅಷ್ಟು ಜೂನಿಯರ್ಸ್, ಅಷ್ಟು ದೊಡ್ಡ ಸೆಟಪ್, ನಾವು ಅನ್ಕೊಂಡಂಗೆ ಶಾರ್ಟ್ಸ್ಗಳು ಏನೇನೋ ಅನ್ಕೊಂತೀವಿ. ಬಟ್ ಅದನ್ನ ಅಚೀವ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ. ಬಟ್ ಅದು ಇಲ್ಲಿವರೆಗೆ ಇವತ್ತು ನಾವು ಅದನ್ನ ನಾವು ಅನ್ಕೊಂಡನ್ನೆಲ್ಲ ಅಚೀವ್ ಮಾಡಿದೀವಿ ಅಂದ್ರೆ ಜಸ್ಟ್ ಬಿಕಾಸ್ ಆಫ್ ಡ್ಯಾನಿ ಮಾಸ್ಟ್ರು. ಬಟ್ ಅದ್ರ ತಕ್ಕನಾಗಿ ಅಂಬಾಲಿ ಮೇಡಮ್ ಕೂಡ ತುಂಬಾ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಮಾಸ್ಟರ್ ಹತ್ರ ನಾವು ಫಸ್ಟ್ ನಾನು DOP ನಮ್ಮ ಟೀಮ್ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿದಾಗ ಇದಕ್ಕೆ ಯಾರು ಈ ತರ ಒಂದು ಫೈಟ್ ಬೇಕು, ಫೈರ್. ನನಗೆ ಒಂದು ಆಸೆ ಇತ್ತು, ಒಂದು ಫ್ರೇಮ್ ಅಲ್ಲಿ ಆ ಬೆಂಕಿ ಕಿಡಿಗಳೆಲ್ಲ ಕಾಣಿಸ್ಬೇಕು, ಒಂದು ಬೇರೆ ತರನೇ ವಿಜುವಲ್ಸ್ ಟ್ರೀಟ್ ಕೊಡಬೇಕು. ಅದು ತುಂಬಾ ಸಿನಿಮಾಗಳಲ್ಲಿ ನಾವು ಅದು ಮಾಡಿದ್ದಾರೆ. ಬಟ್ ಅಷ್ಟು ನನಗೆ ಅದನ್ನೆಲ್ಲ ಬಿಟ್ಟು ಬೇರೆ ಇನ್ನೊಂದು ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಬೇಕು ಅದನ್ನ ಅಂತ ನಮ್ಗೊಂದು ಆಸೆ ಇತ್ತು. ಯಾವ ಒಂದು ಮಾಸ್ ಹೀರೋಗೂ ಕಡಿಮೆ ಇಲ್ದಂಗೆ ಒಂದು ತೋರಿಸ್ಬೇಕು ಅಂತ ನನ್ನ ಆಸೆ. ಬಟ್ ಹಂಗಾಗಿ ನಮಗೆ ಫಸ್ಟ್ ನಮಗೆ ನೆನಪಾಗಿದೆ ಡ್ಯಾನಿ ಮಾಸ್ಟರ್. ಯಾಕಂದ್ರೆ ನೀವು ಹೇಳ್ದಂಗೆ ಜಾಕಿ ಸಿನಿಮಾದಲ್ಲಿ ಪುನೀತ್ ಸರ್ಗೆ ಮಾಡಿಸಿ ಅದೆಲ್ಲ ನಮಗೆ ಗೊತ್ತಿರೋದೆ. ಹಂಗಾಗಿ ನಾವು ಎಲ್ಲ ಡಿಸ್ಕಸ್ ಮಾಡಿ ಫಸ್ಟ್ ಮಾಸ್ಟರ್ ಹಿಂಗಿದೆ ಅಂದ್ಬಿಟ್ಟು ಫುಲ್ಲು ಡೀಟೇಲ್ ಆಗಿ ಹೇಳಿದೆ. ನಾನು ಮಾಸ್ಟರ್ ಹಿಂಗಿರುತ್ತೆ, ಹಿಂಗೆ ಆಗುತ್ತೆ ಅಂತ ಶಾರ್ಟ್ ಎಲ್ಲ ಹೇಳಿದಾಗ ನವೀನ್ ಸರ್ ತುಂಬಾ ಚೆನ್ನಾಗಿದೆ, ನಾವು ಮಾಡೋಣ ಹಂಗೆ ಅಂದ್ಬಿಟ್ಟು ಸ್ಪಾಟ್ಗೆ ಹೋಗಿ ಅವರು ತುಂಬಾ ಇಂಟ್ರೆಸ್ಟ್ ತೋರಿಸಿದ್ರು. ಅವತ್ತಿಂದ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ, ನಾನು ಮಾಡ್ಕೊಡ್ತೀನಿ. ಅದು ಫಸ್ಟ್ ಟೈಮ್ ಲೇಡಿ ಮಾಡ್ತಾ ಇರೋದು. ನಾನು ಬೇರೆ ಹೀರೋಗಳಿಗೆಲ್ಲ ಮಾಡಿಸಿದೀನಿ, ನಾನು ಲೇಡಿಗೆ ಮಾಡಿಸ್ತಿರೋದು. ಮಾಸ್ಟರ್ ಅಂದ್ರೆ ಮಾಡಿಲ್ಲ, ಮಹಾರಾಷ್ಟ್ರ ಮೇಡಮ್ಗೆಲ್ಲ ಮಾಡ್ಲಿಲ್ಲ. ಮಾಡಿದ್ವಿ. ಫೈರ್ ಫೈಟ್ ಫೈರ್ ಅನ್ನೋದು ಅಂದ್ರೆ ಇಷ್ಟು ದೊಡ್ಡ ಸ್ಕೇಲ್ ಅಲ್ಲಿ ಒಂದು ಫೈರ್ ಫೈಟ್ ಇಟ್ಕೊಂಡು ಮಾಡಿರೋಂಥದ್ದು. ಆಮೇಲೆ ನಾವೆಲ್ಲ ಕಂಪೋಸಿಂಗ್ ಎಲ್ಲ ಕುತ್ಕೊಂಡಾಗ ಎಲ್ಲ ಸ್ಪಾಟ್ ಗೆ ಹೋಗಿ ಹಿಂಗೆ ಬರ್ಬೇಕು, ಪಕ್ಕ ಪ್ರೀ ಪ್ಲಾನ್ ಇತ್ತು. ಮಾಸ್ಟರ್ದು ಎಷ್ಟು ಒಂದು ಡೀಟೇಲಿಂಗ್ ಅಂತಂದ್ರೆ ವರ್ಕ್ ಅಲ್ಲಿ ಒಂದು ಚಿಕ್ಕ ಪುಟ್ಟದ್ದು ಬಿಡಲ್ಲ. ಹಿಂಗೆ ಬರ್ಬೇಕು, ಇಲ್ಲಿಲೇ ಬರ್ತಾರೆ ಫೈಟರ್ಗಳು, ಹಿಂಗೆ ಬರ್ತಾರೆ, ಹಿಂಗೆ ಬರ್ಬೇಕು, ಲ್ಯಾಂಡಿಂಗ್ ಹಿಂಗೆ ಆಗ್ಬೇಕು, ಅಷ್ಟು ನೀಟಾಗಿ ಪ್ರಿಪೇರ್ ಆಗ್ತಾರೆ ಅವರು. ಆಮೇಲೆ ನಮಗೂ ಡೀಟೇಲಿಂಗ್ ಹೇಳ್ತಾರೆ. ಅವರು ಅಷ್ಟೊಂದು ಪ್ರಿಕಾಷನ್ ತಗೊಂಡಿರೋದಕ್ಕೆ, ಆ ಸೇಫ್ಟಿ ಮೆಜರ್ಮೆಂಟ್ಸ್ ತಗೊಂಡಿರೋದಕ್ಕೆ ಒಂದು ಚಿಕ್ಕ ಒಂದು ಏನು ಪ್ರಾಬ್ಲಮ್ ಆಗ್ದಂಗೆ ಎಲ್ಲ ಮುಗಿದಿದೆ. ಬಟ್ ಇವ್ರದ್ದು ಮಧ್ಯದಲ್ಲಿ ಸ್ವಲ್ಪ ಕೂದಲೆಲ್ಲ ಉದುರೋಯ್ತು. ಅಲ್ಲ, ಸುಟ್ಟೋಗಿ ಉದುರೋಗಿತ್ತು ಸರ್. ಗೊತ್ತೇ, ಬೆಂಕಿ ಬಿದ್ದ ತಕ್ಷಣ ಪಾಪ ಹಿಂಗ್ ಅಂತವ್ರೆ ಕೈಯಲ್ಲೆಲ್ಲ ಇಷ್ಟು ಕೂದಲು ಸುತ್ತೋಗ್ಬಿಡ್ತೇನೆ, ಜೆಲ್ ಇದಾಗಿತ್ತು. ಅಂದ್ರೆ ಕೂದಲು ಗೊತ್ತಲ್ಲ, ಒಂದ್ ಚೂರು ಬೆಂಕಿ ಬಿದ್ರೆ ಅಂತ ಉದುರೋಗ್ಬಿಡುತ್ತೆ. ಹಂಗೆ ಹಿಂಗೆ ಫುಲ್ ಕೈಗೆಲ್ಲ ಬರ್ತಾ ಇತ್ತು. ಆಮೇಲೆ ಹಿಂಗೆಲ್ಲ ಕಣ್ಗೆಲ್ಲ ಮಾರ್ಕ್ ಆಯ್ತು, ಎಲ್ಲ ಪ್ರಾಬ್ಲಮ್ ಆಯ್ತು. ಆಮೇಲೆ ಇನ್ನೊಂದೇನಂತಂದ್ರೆ ಅಲ್ಲಿ ನಾವು ಫೈರ್ದು ಇದು ಮಾಡ್ಸಿದ್ವಿ ಕೆಲವು, ಅದು ಕರೆಕ್ಟ್ ಉರಿತಾನೆ ಇರ್ಲಿಲ್ಲ. ಕೆಲವು ಒಳಗಡೆ ಏನೋ ಇದಾಗಿ ಹೊಡೆದ್ರೆ ಅದು ಬೆಂಕಿ ಹಾರ್ಬೇಕಿತ್ತು, ಅದು ಉರಿತಾ ಇರ್ಲಿಲ್ಲ. ಎಷ್ಟೋ ತುಂಬಾ ಈ ತರ ಒಂದು ಇದ್ರ ಮಧ್ಯದಲ್ಲಿ ಅದನ್ನ ಅಚೀವ್ ಮಾಡಿದೀವಿ. ಅದು ಫೈನಲಿ ಔಟ್ಪುಟ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನೀವು ಅಂಬಾಲಿ ಭಾರತಿ ಅವರ ಒಂದು ಕ್ಯೂಟ್ ಲವ್ ಸ್ಟೋರಿ ಕೂಡ ಇದೆ ಅಂತ ಹೇಳಿದ್ರೆ, ಸೊ ನಿಮ್ಮ ಲೈಕ್ ಪೇರ್ ಆನ್ ಸ್ಕ್ರೀನ್ ಪೇರ್ ಬಗ್ಗೆ ಹೇಳಿ. ಅವ್ರ ಜೊತೆಗೆ ಆಕ್ಟ್ ಮಾಡಿದ ಅನುಭವ ಹೇಗಿತ್ತು? ಪಂಚಿ ಅವರು ನನ್ನ ಕೋಸ್ಟಾರ್, ಒಳ್ಳೆ ಆಕ್ಟರ್ ಅವರು. ಆಕ್ಚುಲಿ ಅವ್ರು 3 ಸಿನಿಮಾ ಮಾಡಿದ್ದಾರೆ ಮುಂಚೆ. ಇದನ್ನ ಅವ್ರದ್ದು 4ನೇ ಸಿನಿಮಾ ನಾನಿನ್ನ ಬಿಡಲಾರೆ. ಸೊ ವೆರಿ ಕೋಆಪರೇಟಿವ್ ಆಕ್ಟರ್ ಅಂತ ಹೇಳ್ಬೋದು. ಅಂಡ್ ಕೋ ಆಕ್ಟರ್ ಆಗಿ ಅವ್ರು ತುಂಬಾ ಇನ್ಪುಟ್ಸ್ ಕೊಡೋರು, ಡೈರೆಕ್ಟರ್ನ ಕೇಳೋರು. ನಂದು ಡೀಟೇಲಿಂಗ್, ಎವ್ರಿ ಡೀಟೇಲ್ ವರ್ಕ್ ಅವ್ರು ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಡೈರೆಕ್ಟರ್ನ ಕೂರಿಸಿ, ಡೈರೆಕ್ಟರ್ ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು, ನಂದು ಈ ಎಕ್ಸ್ಪ್ರೆಷನ್ಸ್ ಸೆಟಲ್ ಆಗಿರ್ಬೇಕು, ಹೆಂಗಿರ್ಬೇಕು ಅಂತ ಎಲ್ಲಾನು ಕೇಳ್ತಿದ್ರು ಅವರು. ಅಂಡ್ ನಮ್ ಸಿನಿಮಾಗೋಸ್ಕರ ನಾನು ಹೇಳ್ಬೇಕು ಅಂತಂದ್ರೆ ಅವ್ರ ಬಗ್ಗೆ ನಿಜವಾಗ್ಲೂ ತುಂಬಾ ಥ್ಯಾಂಕ್ಫುಲ್ ಅಂತ ಹೇಳ್ತೀನಿ ನಾನು ಅವ್ರಿಗೆ. ನಮ್ ಸಿನಿಮಾಗೋಸ್ಕರ ಅವ್ರು 2-3 ಸಿನಿಮಾ ಬಿಟ್ಟಿದ್ದಾರೆ. ಸೊ ಅಷ್ಟೊಂದು ಡೆಡಿಕೇಟೆಡ್ ಆಕ್ಟರ್ ಅವರು. ಇವತ್ತು ಬರ್ಬೇಕಾಗಿತ್ತು, ಅವರು ಏನೋ ಕೇರಳಕ್ಕೆ ಹೋಗಿದ್ದಾರೆ ಅವರು. ಸೊ ನೆಕ್ಸ್ಟ್ ಇಂಟರ್ವ್ಯೂ ಬರ್ತಾರೆ. ಸೊ ವಂಡರ್ಫುಲ್ ಕೋ ಸ್ಟಾರ್ ಟು ವರ್ಕ್ ವಿತ್, ನಿಜವಾಗ್ಲು. ಓಕೆ, ಈಗ ಹೀರೋಯಿನ್ ಪ್ಲಸ್ ಪ್ರೊಡ್ಯೂಸರ್ ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ನಾವು ಲೇಡೀಸ್ ನ ತುಂಬಾ ಕಡಿಮೆ ನೋಡಿದೀವಿ ಆಕ್ಚುಲಿ ಕನ್ನಡ ಚಿತ್ರರಂಗ ಅಂತ ಬರೋದಾದ್ರೆ. ನಿಮ್ ವಿಷನ್ ಏನ್ ಎಕ್ಸಾಕ್ಟ್ಲಿ? ಅಂದ್ರೆ ಒಂದ್ ಸಿನಿಮಾ ಈಗ ಆಗಿದೆ, ನವೆಂಬರ್ 29ಕ್ಕೆ ರಿಲೀಸ್ ಇದೆ. ನೆಕ್ಸ್ಟ್ ಯಾವ ರೀತಿ ಅಂದ್ರೆ ನಿಮ್ ಬ್ಯಾನರ್ ಅಲ್ಲಿ ಬೇರೆಯವ್ರಿಗೆ ಸಿನಿಮಾ ಕಾಸ್ಟ್ ಮಾಡಿ ಆ ತರ ಎಲ್ಲ ಪ್ರೊಡ್ಯೂಸ್ ಮಾಡೋ ಐಡಿಯಾ ಇದೆ ಹೇಗೆ? ನಂಗೆ ಇನ್ಸ್ಪಿರೇಷನ್ ನಾನು ಅವಾಗ ಹೇಳ್ದಂಗೆ ನನಗೆ ಪುನೀತ್ ರಾಜ್ಕುಮಾರ್ ಸರ್ ಇನ್ಸ್ಪಿರೇಷನ್. ನಾನು ಅವ್ರದ್ದು PRK ಬ್ಯಾನರ್ ತುಂಬಾನೇ ನೋಡಿದೀನಿ, ಅದ್ ಕೇಳ್ಪಟ್ಟಿದೀವಿ ಎಲ್ರು. ಅವರು ಸಿನಿಮಾ ಮಾಡೋದಲ್ದೇನೆ ಬೇರೆ ಬೇರೆ ಅವ್ರನ್ನೆಲ್ಲಾನು ಅವಕಾಶ ಕೊಡ್ತಾರೆ ಹೊಸಬ್ರನ್ನ. ಸೊ ನಂದು ಒಂದು ವಿಷನ್ ಅದೇ ತರ ಇದೆ.
ನಮ್ಮ ಸಿನಿಮಾ ನಮ್ಮ ಬ್ಯಾನರ್ ಅಲ್ಲಿ ಇನ್ನೂ ಸುಮಾರು ಚಿತ್ರಗಳು ನಿರ್ಮಾಣ ಆಗಿ ಹೊಸಬ್ರನ್ನೂ ಅವಕಾಶ ಕೊಡ್ಬೇಕು ಅಂತ ನನ್ನ ಆಸೆ. ಸರ್ ಹೊಸಬ್ರೆ ಈ ಫಿಲಮ್ ಅಲ್ಲಿ ಕೊಟ್ಟಿದೀವಲ್ಲ ನಾನು ಹೊಸಬ್ರನ್ನೇ. ಸೊ ಆತರ ಅಲ್ಲ, ಸರ್ದು ಮತ್ತೆ ನಂದು ಇಬ್ರದ್ದು ಒಂದು 4-5 years ಇಂದು ಫ್ರೆಂಡ್ಶಿಪ್. ಸೊ ಗೊತ್ತಾಗಿದ್ದು, ಪರಿಚಯ ಆಗಿದ್ದು, ಈ ಸ್ಕ್ರಿಪ್ಟ್ ಮಾಡೋಣ ಅಂತ ಹೇಳಿದಾಗ ಇವ್ರದ್ದು ಬರವಣಿಗೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಎಲ್ಲ ಕ್ರೆಡಿಟ್ಸ್ ನಾನು ಏನೇ ಮಾಡಿದ್ದೀನಿ, ಸ್ಟಂಟ್ಸ್ ಆಗ್ಲಿ ಏನೇ ಆಗ್ಲಿ, ಕ್ರೆಡಿಟ್ಸ್ ಗೋಸ್ ಟು ದಿ ಡೈರೆಕ್ಟರ್ ಬಿಕಾಸ್ ಹಿ ಇಸ್ ದ ಕ್ಯಾಪ್ಟನ್ ಆಫ್ ದಿ ಶಿಪ್. ಸೊ ಚೆನ್ನಾಗಿ ಕ್ರೆಡಿಟ್ ಮಾಡಿದಾರೆ. ಎಸ್, ಫೈಟ್ ಮಾತ್ರ ಕ್ರೆಡಿಟ್ಸ್ ನಾನು ಇವ್ರಿಗೆ ಕೊಡೋದು. ನನಗೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಡ್ಯಾನಿ ಮಾಸ್ಟರ್ ಮತ್ತೆ ಡೈರೆಕ್ಟರ್ ಅವ್ರದ್ದು ಒಡನಾಟ ಹೆಂಗಿತ್ತು ಅಂತಂದ್ರೆ, ಡೈರೆಕ್ಟರ್ ಏನ್ ಹೇಳಿದ್ರು ಮತ್ತೆ ಮಾಸ್ಟರ್ ಏನ್ ಮಾಡಿದಾರಲ್ಲ, ಸೊ ಸಿಂಕ್ ಆಗಿದೆ ಎಲ್ಲಾನು. ಅದು ನಮ್ಗೆ ತುಂಬಾ ಖುಷಿ. ಯಾಕಂದ್ರೆ ನಾನೇ ಫಸ್ಟ್ ಹೋಗಿದ್ದೆ ಲೊಕೇಶನ್ ಹತ್ರ. ಡ್ಯಾನಿ ಮಾಸ್ಟರ್ ಫಸ್ಟ್ ಟೈಮ್ ನಾನಲ್ಲಿ ಭೇಟಿಯಾಗಿದ್ದು ಲೊಕೇಶನ್ ಸೆಟ್ ಅಲ್ಲಿ. ಇನ್ನೂ ಒಂದು 3-4 days ಇದೆ ಆ ಶೂಟಿಂಗ್ ಅಂತಂದ್ರೆ, ಆ ಸ್ಕೆಡ್ಯೂಲ್ಗೆ. 4 days ಬಿಫೋರ್ ನಾನು ಭೇಟಿಯಾಗಿದ್ದು. ನಾನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ವೆನ್ ಐ ವಾಸ್ ದೇರ್, ಅಲ್ಲಿ ಒಂದು ಪ್ರೊಡ್ಯೂಸರ್ ಆಗಿ ಅಬ್ಸರ್ವ್ ಮಾಡಿದ್ದೆ ಹೊರತು ಮತ್ತೆ ಆಕ್ಟರ್ ಆಗಲ್ಲ. ಆ ಕೋಆರ್ಡಿನೇಷನ್ ಇರುತ್ತಲ್ವಾ, ಆ ಸಿಂಕ್ ಆಗ್ಬೇಕು. ಅದು ತುಂಬಾನೇ ಚೆನ್ನಾಗಾಗಿದೆ. ಅದು ಪರದೆ ಮೇಲೆ ಅಂದ್ರೆ ದೊಡ್ಡ ಸ್ಕ್ರೀನ್ ಮೇಲೆ ಅದು ಕಾಣಿಸುತ್ತೆ. ಅದು ಖುಷಿ. ಕರೆಕ್ಟ್. ನಮಗೆ ಓಕೆ, ಹೀರೋಯಿನ್ ಆಗ್ಬೇಕು ಅಂತ ಅದು ಬೇರೆ ಬೇರೆ ಕಾರಣಗಳಿಗೆ ಆಕ್ಚುಲಿ ನೀವು ಮಾಡ್ಬೇಕು ಅಂತ ಡಿಸೈಡ್ ಆಯ್ತು, ಹೌದು. ಬಟ್ ಇನ್ ಟರ್ಮ್ಸ್ ಆಫ್ ಈಗ ಫೈಟ್ ಕೂಡ ಮಾಡ್ಲಿಕ್ಕಿತ್ತು, ಮತ್ತೆ ಬೇರೆ ಬೇರೆ ವೇರಿಯೇಷನ್ಸ್ ಇತ್ತು. ನಟನೆ ಮತ್ತು ಈ ಫೈಟಿಗೆಲ್ಲ ಬರುವಾಗ ಅಂದ್ರೆ ಯಾವ ರೀತಿ ಅಂದ್ರೆ ಫಿಸಿಕಲಿ ಹೆಂಗ್ ಪ್ರಿಪೇರ್ ಆದ್ರಿ ನೀವು? ಫಿಸಿಕಲಿ ಏನೂ ಪ್ರಿಪ್ರೇಷನ್ ಇರಲಿಲ್ಲ ಸರ್, ಟು ಬಿ ವೆರಿ ಆನೆಸ್ಟ್. ಅದೇ ಹೇಳ್ದಂಗೆ ಸ್ಪಾಂಟೇನಿಯಸ್ ಆಗಾಯ್ತು ಎಲ್ಲಾನು. ನಾನು ಹೇಳ್ದಂಗೆ ಮುಂಚೆನೆ ನನಗೊಂದು ಆಂಗ್ಸೈಟಿ. ಶೂಟಿಂಗ್ ಬಿಫೋರ್ ನಾನು ಏನು ಹೇಳ್ಬೇಡಿ, ಶೂಟಿಂಗ್ ಅಲ್ಲಿ ಇದ್ದಾಗ ಹೇಳಿ, ಆ ಸ್ಪಾಟ್ ಅಲ್ಲಿ ಹೇಳಿ. ಬಿಕಾಸ್ ಏನಾಗುತ್ತೆ ಅಂತಂದ್ರೆ, ಒಂದು ಪ್ರೊಡಕ್ಷನ್ ಮಾಡ್ಬೇಕಾದಲ್ಲಿ ಇಲ್ಲಿ ಇವರು ಹೇಳಿರ್ತಾರೆ ಈ ಆಕ್ಟ್ ಈ ತರ ಬರುತ್ತೆ, ನೀವು ಈ ತರ ಅನಾಕ್ಟ್ ಮಾಡ್ಬೇಕು, ಈ ತರ ನೀವು ಡೈಲಾಗ್ ಡೆಲಿವರಿ ಕೊಡ್ಬೇಕು, ಅಥವಾ ನೀವು ಈ ತರ ಸ್ಟಂಟ್ ಮಾಡ್ಬೇಕು ಅಂತ. ನನಗೆ ಇಲ್ಲಿ ಪ್ರೊಡಕ್ಷನ್ ಜೊತೆಗೆ ಅದು ಅಂತ ತಿಳಿದು ಬಂದಾಗ ನಂಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಆಂಗ್ಸೈಟಿ ಆಗೋದು. ಸೊ ನಾನು ಮುಂಚೆಯಿಂದಾನೇ ಹೇಳಿದೆ ಸರ್ಗೆ, ಡೈರೆಕ್ಟರ್ಗೆ, ನನ್ಗೆ ಏನು ಹೇಳಕ್ ಹೋಗ್ಬೇಡಿ, ಏನ್ ಕಾಸ್ಟ್ಯೂಮು ಏನ್ ಮೇಕಪ್ ಅಂತ ಎಲ್ಲನೂ ಹೇಳ್ಬಿಟ್ಮೇಲೆ ನನಗೆ ನೀವು ಬಂದು ಒಂದು ರೀಡಿಂಗ್ ಕೊಡಿ, ಈ ತರ ಬರಬೇಕು, ಈ ತರ ಬ್ಲಾಕ್ ಇರುತ್ತೆ, ಈ ತರ ನೀವು ಪರ್ಫಾರ್ಮ್ ಮಾಡಬೇಕು ಅಂತ. ಅದೇ ತರ ಅವ್ರು ಹೇಳಿದ್ದು, ನಾನು ಅದೇ ತರ ಮಾಡಿದ್ದು. ಸೊ ಇಲ್ಲಿ ಮುಂಚಿತವಾಗಿ ಯಾವುದೇ ಪ್ರಿಪ್ರೇಷನ್ ನಂದಾಗ್ಲಿ ಅಥವಾ ನನ್ನ ಕೋ ಆಕ್ಟರ್ದಾಗ್ಲಿ ಅಥವಾ ಬೇರೆ ಯಾವ್ದೇ ಸ್ಕೂಲ್ ಆತರ ಏನು ಫಸ್ಟ್ ಆತರ ಇಲ್ಲ. ನಾನು ಸ್ಕೂಲ್ ಕಾಲೇಜಲ್ಲೆಲ್ಲ ಮಾಡ್ತಿದ್ದೆ ಮುಂಚೆ, ಡ್ರಾಮಾ ಸ್ಕಿಟ್ಸ್ ಆ ಥರ ಎಲ್ಲ ಮಾಡ್ತಿದ್ದೆ, ಡಾನ್ಸ್ ಆ ಥರ ಎಲ್ಲ. ಮಧ್ಯದಲ್ಲಿ ಒಂದು ಟಚ್ ಹೊಟ್ಟೋಯ್ತು. ಯಾಕಂತಂದ್ರೆ ನಮ್ಮ ಮನೆಯಲ್ಲಿ ತುಂಬಾ ಎಜುಕೇಶನ್ಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ. ಅದಕ್ಕೆ ನಾನು ಎಂಜಿನಿಯರಿಂಗ್ ಮಾಡಿದ್ದೀನಿ. ಎಸ್, ಎಂಜಿನಿಯರ್ ಗ್ರಾಜುಯೇಟ್. ಸೊ ಮನೇಲಿ ಪ್ರಿಫರೆನ್ಸ್ ಕೊಡೋದೇ ಎಜುಕೇಶನ್ಗೆ. ಎಜುಕೇಶನ್ ಮುಗ್ದಾದ್ಮೇಲೆ ನೀವು ಏನ್ ಮಾಡ್ತೀರಾ ಮಾಡಿ ಅಂತ ಹೇಳಿದ್ರೆ, ಸೊ ನಾನು ಎಜುಕೇಶನ್ ಮುಗಿದ್ಮೇಲೆ ವಿಪ್ರೋಲ್ ಕೆಲಸ ಮಾಡಿದೆ 1.5 ವರ್ಷ. ಅದಾದ್ಮೇಲೆ ರಂಗಭೂಮಿಗೆ ಸೇರ್ಕೊಂಡೆ. ಅಲ್ಲಿ ಒಂದು ಬ್ಯಾಂಗ್ಳೂರಲ್ಲಿ ಅಂದ್ರೆ ತಿರುಗಾಟ ಇತ್ತು. ಡಾಕ್ಟರ್ ಶ್ರೀಪದ್ ಭಟ್ ಅಂತ ನನ್ನ ಗುರುಗಳು, ಫಸ್ಟ್ ಡೈರೆಕ್ಟರ್ ಅವರೇನೆ ಥಿಯೇಟರ್. ಸೊ ತಿರುಗಾಟ ಮಾಡ್ಬಿಟ್ಟು ಗಾಂಧಿ 150 ಒಂದ್ 6 ತಿಂಗಳು ತಿರುಗಾಟ ಮಾಡ್ಬಿಟ್ಟು ನಾನು ಒಂದ್ ಸ್ವಲ್ಪ ಪರಿಚಯ ಆಯ್ತು. ಫ್ರೆಂಡ್ಸ್ ಎಲ್ಲ, ಫ್ರೆಂಡ್ಸ್ ಜೊತೆಗೆ ಬ್ಯಾಂಗ್ಳೂರ್ ಬಂದು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು 2019 ಅಲ್ಲಿ. ಪ್ರೊಡಕ್ಷನ್ಗೆ ಹಣ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಎವ್ರಿಥಿಂಗ್ ಮನೆಯಿಂದಾನೆ. ಎಸ್, ಹೋಲ್ ಅಂಡ್ ಸೋಲ್ ಮೈ ಮದರ್. ಎಸ್ 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 ಎಸ್. ಮೇಡಮ್, ನೀವು ಈಗ ನಾವು ಎಷ್ಟೋ ಜನಕ್ಕೆ ಎಲ್ಲರಿಗೂ ರೋಪ್ ಶಾರ್ಟ್ಸ್ ಗಳೆಲ್ಲ ಮಾಡ್ಸಿದ್ವಿ. ತುಂಬಾ ಜನ ಏನ್ ಮಾಡ್ತಾರೆ, ರೋಪ್ ಅಲ್ಲಿ ಹಿಂಗ್ ಹೋದ ತಕ್ಷಣ ರೋಪ್ ಇಟ್ಕೊಬಿಡ್ತಾರೆ ಬೈಕ್ಗೆ, ಅಯ್ಯೋ ಹಿಂಗ್ ಅನ್ಬಿಡ್ತಾರೆ. ಆಮೇಲೆ ಟಾಪ್ ಅಲ್ಲಿ ಬೀಳಬೇಡ ಅಂತಾರೆ. ನೀವ್ ಹೆಂಗೆ ಒಂದೇ ಶಾರ್ಟ್ ಅಲ್ಲಿ ಯಾವ್ದು ರೋಪ್ ಇಡಿಲ್ಲ, ಏನು ಇಡಿಲ್ಲ, ಒಂದೊಂದೇ ಶಾರ್ಟ್ ಅಲ್ಲಿ ಮಾಡ್ಬಿಟ್ರು, ಜಂಪ್ ಮಾಡ್ಬಿಟ್ಟು ಅಕ್ಕ ಜಂಪ್ ಮಾಡ್ಬಿಟ್ರು, ಹಿಂಗ್ ಹೋಗ್ಬಿಟ್ಟು ಹಿಂಗ್ ಹೊಳ್ದು ದಡ ಅಂತ ಒಂದೇ ಶಾರ್ಟ್. ನಮ್ಗೆ ಎಲ್ಲರಿಗೂ ಆಶ್ಚರ್ಯ ಆಗೋದು, ಏನಪ್ಪ ಮೇಡಮ್ ಒಂದೊಂದೇ ಶಾರ್ಟ್ ಅಲ್ಲಿ ಮಾಡ್ತಾರಲ್ಲ. ಈಗ ಸರ್, ಈಗ ಏರಲ್ಲಿ ರೋಗ ಯಾರು ಕೆಲವು ರೋಪ್ ಟಕ್ ಅಂತ ಹಿಡಿದ್ಬಿಡ್ತಾರೆ. ಎಷ್ಟೋ ಜನ ನೋಡಿದೀನಿ ನಾನು. ಬೇಡ ಮಾತ್ರ ಏನು ಮಾಡಿಲ್ಲ, ಒಂದೊಂದೇ ಟೆಕ್ ಟಕ್ ಅಂತ ಮಾಡ್ಬಿಟ್ರು. ಅವ್ರಿಗೆ ಹಿಂದಿನ ದಿನಾನೇ ಸೀನ್ ಹೇಳ್ಬೇಕಿತ್ತು, ಲಾಂಚ್ ಸ್ಪಾಟ್ ಅಲ್ಲಿ ಹೇಳ್ತಿದ್ರಲ್ಲ ಅದೇ. ಆಕ್ಚುಲಿ ಅದು ಗೊತ್ತಿರಲಿಲ್ಲ ಸರ್, ಮರದಿಂದ ಕೆಳಗಡೆ ಬರ್ಬೇಕು ಅಂತ, ಜಿಗಿಬೇಕು ಅಂತ, ಜಂಪ್ ಮಾಡ್ಬೇಕು ಅಂತ. ಅದು ಅಲ್ಲೇ ಗೊತ್ತಾಗಿದ್ದು ನನಗೆ. ಮರ ಮೇಲ್ಗಡೆ ಹತ್ತಿಸ್ತು, ಅದು ಹಿಂಗ್ ಅನ್ಬಿಟ್ಟು ಟಕ್ ಅಂತ ಜಂಪ್ ಮಾಡ್ಬಿಟ್ಟು ಹಂಗೆ ಒಂದು ಹೊಡ್ಬಿಟ್ರು. ಲೈಕ್ ಸ್ಟಂಟ್ ಮಾಸ್ಟರ್ಗೆ ಇದು ಡೌಟ್ ಬಂದಿರೋದು. ಈಗ ಹೀರೋ ಅಂದ್ರಲ್ಲ, ಅವ್ರ ಹೆಸರೇನು, ಪಂಚಿ.
ಪಂಚಿ ಸರ್ ನಿಜವಾಗ್ಲು ಒಳ್ಳೆ ಆರ್ಟಿಸ್ಟ್ ಸರ್. ಅಂತವ್ರೆಲ್ಲ ನಿಜವಾಗ್ಲು ಕನ್ನಡ ಇಂಡಸ್ಟ್ರಿಲಿ ದೊಡ್ಡ ಒಳ್ಳೊಳ್ಳೆ ಹೀರೋಗಳು ಆಗ್ಬೇಕು ಅವರು. ಯಾಕಂದ್ರೆ ಸ್ಪಾಟ್ ಅಲ್ಲಿ ನಾವು ನೋಡಿದ್ವಲ್ಲ, ಏನ್ ಹೇಳ್ತೀವಿ ಎಲ್ಲ ಟಕ್ ಟಕ್ ಅಂತ ಮಾಡ್ತಾರೆ ಸರ್. ಅಂದ್ರೆ ಅಷ್ಟು ಇದಿದೆ ಅವ್ರಿಗೆ ಮಾಡ್ಬೇಕು ಅನ್ನೋದು ಒಂದು ಇದಿದೆ. ಅವರು ಕೆಲವೊಂದು ಪಂಚಲೆಲ್ಲ ಹಿಂಗ್ ಹೊಡೆಯೋದು ಅದೆಲ್ಲ ಒಂದು ಇದಿತ್ತು. ತುಂಬಾ ಹಳೇದು ಒಂದು ರಂಗ್ ಬಿರಂಗಿ ಅಂತ ಒಂದು ಮಾಡಿದೆ. ಅವ್ರ ಸಾಂಗ್ ನಾನು ಯಾವಾಗ್ಲೂ ಕೇಳ್ತಾ ಇರ್ತೇನೆ, ನೀನೇ ನೀನೇ ಅನ್ಬಿಟ್ಟು ಒಂದು ಸಾಂಗ್ ಇದೆ. ತುಂಬಾ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಅದ್ರಲ್ಲಿ ಅವಾರ್ಡ್ ಏನೋ ತಗೊಂಡಿದ್ದಾರೆ. ಆಕ್ಚುಲಿ ಅಂತವ್ರಿಗೆಲ್ಲ ಆಕ್ಚುಲಿ ಬೆಳಕಿಗೆ ನಮ್ಮಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ತರಬೇಕಂತವ್ರನ್ನೆಲ್ಲ. ಇದೇ ನಮ್ಮ ತಮಿಳು ಮಲಯಾಳಂ ಇಂಡಸ್ಟ್ರಿ ಅಂತ ಆಕ್ಟರ್ಸ್ ಗಳನ್ನ ಟಕ್ ಅಂತ ಕ್ಯಾಚ್ ಆಗ್ತಾರೆ. ನಿಜವಾಗ್ಲೂ ಒಳ್ಳೆ ಆಕ್ಟ್ರೆಸ್ ಆಗ್ತಾರೆ, ಒಳ್ಳೆ ಹೀರೋ ಆಗ್ತಾರೆ ಮುಂದಕ್ಕೆ. ನಿಜವಾಗ್ಲೂ ನನ್ಗೆ ತುಂಬಾ ಇಷ್ಟ. ಪಂಚಿ ಅವರು ಹೇಳ್ಬೇಕಂತಂದ್ರೆ ಅವರು ಪಾಪ ಫಿಮೇಲ್ ಓರಿಯೆಂಟೆಡ್ ಅಥವಾ ಹೀರೋಯಿನೇ ಫೈಟ್ ಮಾಡ್ಬೇಕು ಅಂತ ಆ ತರ ಏನು ಮನೋಭಾವನೆ ಇಲ್ದೇನೆ ಅವ್ರು ನಮ್ಗೆ ಫುಲ್ ಸಾಥ್ ಕೊಟ್ಟಿದ್ದಾರೆ ಸರ್. ಅವರು ನಿಜವಾಗ್ಲೂ ಅವ್ರಿಗೆ ತುಂಬಾ ಅವಕಾಶ ಸಿಗ್ಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ ಕೂಡ. ಅವತ್ತಿನ ಲೈಕ್ ನಾನಿನ್ನ ಬಿಡಲಾರೆ ಸಿನಿಮಾ ತರಾನೇ ಇಲ್ಲೂ ಇನ್ನೊಂದು ಕನೆಕ್ಷನ್ ಇದೆ, ಅಂದ್ರೆ ರಾಯರ್ ಕನೆಕ್ಷನ್. ಇಲ್ಲೂ ರಾಯರಿದ್ದಾರೆ, ಅಲ್ಲೂ ರಾಯರಿತ್ತು. ಆ ಸಿನಿಮಾನು ಹಿಟ್ ಆಗಿತ್ತು. ಈ ಸಿನಿಮಾನು ತುಂಬಾ ಚೆನ್ನಾಗಿ ಹಿಟ್ ಆಗ್ಲಿ, ಜನಗಳು ಈ ಸಿನಿಮಾನ ತುಂಬಾ ಇಷ್ಟಪಟ್ಟು ನೋಡ್ಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ಬೆಸ್ಟ್ ಮೂರು ಜನಕ್ಕೂ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ನಾನಿನ್ನ ಬಿಡಲಾರೆ ಚಿತ್ರತಂಡದ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.